ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚಲ್ಲಿ ಫ್ಲಾಪ್ ಡು ಪ್ಲೆಸಿ ಮತ್ತು ರಜತ್ ಪಟ್ಟಿದಾರ್, ಅನುಜ್ ರಾವತ್ ಅವರು ಮಿಂಚಿದ್ದಾರೆ ಅಂತ ಹೇಳಬೇಕು. ಚೆನ್ನಾಗಿ ಆಟ ಆಡಿದ್ರೆ ನಮ್ಮ ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು ಗುರು. ಯಾವ ರೀತಿ ಆಟ ಆಡಿದ್ರು 3 ಜನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡ ಅನುಜ್ ರಾವತ್ ಅವ್ರಿಗೆ ಸಿಕ್ಕಾಪಟ್ಟೆ ಚಾನ್ಸ್ ಕೊಟ್ಟಿದೆ ಅಂತ ಹೇಳಬೇಕು. 4 ಮ್ಯಾಚ್ನ ರನ್ ಮಾಡಿಲ್ಲ ಅಂತ ಹೇಳಬೇಕು. ಆದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದೆ ಅಂತ ಹೇಳಬೇಕು. RCB ತಂಡ ಇನ್ನೊಮ್ಮೆ ನಂಬಿಕೆ ಇಟ್ಟಿವ್ರಿಗೆ ಚಾನ್ಸ್ ಕೊಡುತ್ತಾ ಏನದೇ ಒಂದು ಡೌಟ್ ಅಂತ ಹೇಳಬೇಕು. ನನ್ನ ಪ್ರಕಾರ ಅವರಿಗೆ ಚಾನ್ಸ್ ಕೊಡಬಾರ್ದು RCB ತಂಡ ಅಂತ ಹೇಳ್ತೀನಿ. ಇವರ ಬದಲಿಗೆ ನಮ್ಮ ಕನ್ನಡಿಗ ಮನೋಜ್ ಅವ್ರನ್ನ ಆಡಿಸ್ಬೇಕು ಅಂತ ಹೇಳ್ತೀನಿ ಗುರು. ಪ್ಲೇಯಿಂಗ್ ಲೆವೆಲಲ್ಲಿ ಅವ್ರಿಗೂ ಕೂಡ ಚಾನ್ಸ್ ಕೊಡಬೇಕು ನಮ್ಮ RCB ತಂಡ ಅಂತ ಹೇಳ್ತೀನಿ. ಮ್ಯಾನೇಜ್ಮೆಂಟಲ್ಲಿ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಗುರು. ಅದು ಬಿಟ್ಟಾಗಿ ನಾವು ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾವ ರೀತಿ ಆಟ ಆಡ್ರಪ್ಪ, ಫ್ಲಾಪ್ ಆಗಿರ್ಬೋದು ಅನುಜ್ ರಾವತ್ ಮತ್ತು ಪಟ್ಟಿದ್ರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅನುಜ್ ರಾವತ್ ಅವ್ರು ಯಾವ ರೀತಿ ಆಟ ಆಡ್ರಪ್ಪ ಅಂತಾರೆ ಗುರು. ಅವರು 23 ಬಾಲ್ ಆಡ್ರು ಅಂತ ಹೇಳಬೇಕು. ಅವರಲ್ಲಿ 49 ನೋಡಿದ್ರು ಅಂತ ಹೇಳಬೇಕು. ಇದರಲ್ಲಿ 4 6 ಮತ್ತು 3 4 ಇತ್ತು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅನುಜ್ ರಾವತ್ ಅಂತ ಹೇಳ್ತೀನಿ ಗುರು. ರಜತ್ ಪಟ್ಟಿದಾರ್ ಅವರು 49 ಬಾಲಲ್ಲಿ 73 ರನ್ ಹೊಡೆದ್ರು ಅಂತ ಹೇಳಬೇಕು. ಇದರಲ್ಲಿ 4 6 ಮತ್ತು 5 4 ಇತ್ತು ಅಂತ ಹೇಳಬೇಕು. ಇವ್ರ ಮೇಲೆ ಮತ್ತೆ ನಂಬಿಕೆ ಇಟ್ಟು RCB ಚಾನ್ಸ್ ಕೊಡುತ್ತಾ ಇಲ್ಲಿವರದೇ ಒಂದು ಡೌಟ್ ಅಂತ ಹೇಳಬೇಕು. ನಿಮಗೆ ಕೊಡಬೇಕಾ ಬೇಡ ಅಂತ ಕಳ್ಸ ಕಮೆಂಟ್ ಮಾಡಿ ಗುರು. ಇನ್ನು ಫ್ಲಾಪ್ ಟು ಪ್ಲೇಸ್ ವಿಚಾರಕ್ಕೆ ಹೋಯ್ತು ಅಂದ್ರೆ ಅವರು ಕೂಡ ಗುರು 46 ಬಾಲ್ ಆಡಿದ್ರು ಅಂತ ಹೇಳಬೇಕು. ಅದರಲ್ಲಿ ಅವರು ಕೂಡ 79 ರನ್ ಹೊಡೆದ್ರು ಅಂತ ಹೇಳಬೇಕು. ಏನು ಹೆಚ್ಚು ಕಮ್ಮಿ ಇವರು ಕೂಡ ಎಲ್ಲ ಅದೇ ರೀತಿ ಆಡ್ತಿದೆ ಅಂತ ಹೇಳಬೇಕು. ಯಾರೇ ಒಬ್ಬ ಆಟಗಾರ ಫಾರ್ಮಲ್ಲಿ RCB ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು. ಇದನ್ನು ನೋಡಿ ನಮಗಂತೂ ಸೈಕ್ ಆಗೋದು ಅನ್ನೋ ಸಾಂಗ್ ನೆನಪು ಬರುತ್ತೆ ಅಂತ ಹೇಳಬೇಕು. ಅದರಲ್ಲಿ ಬೇರೆ IPL ಶುರು ಆಗಿಂತ ಮುಂಚೆ ಇದು RCB ಹೊಸ ಅಧ್ಯಾಯ ಅಂತ ಬೇರೆ ಹೇಳಿದ್ರು. ನಮ್ಮ ರೆಕಾರ್ಡ್ಸ್ಗಳೆಲ್ಲ ಧೂಳಿಪಟ ಆಗೋಯ್ತು ಅಂತ ಹೇಳಬೇಕು. ಪ್ರಶ್ನೆ ಸ್ಥಾನದಲ್ಲಿದ್ದರು 3ನೇ ಸ್ಥಾನಕ್ಕೆ ಬಂದು ಹೈಯೆಸ್ಟ್ ಸ್ಕೋರ್ಲಿ ಅಂತ ಹೇಳಬೇಕು. ನಮ್ಮ ದಾಖಲೆ ಹೊಸ ಅಧ್ಯಾಯ ಇದೇ ಇರಬೇಕು ಗುರು. ಸೋಲ್ತಾ ಇದ್ದಾರೆ, ಒಂದು ಕಡೆ ಸೋಲ್ತಿರ್ತಾಯಿತ್ತು ಅಂದರೆ ಇನ್ನೊಂದು ಕಡೆ ರೆಕಾರ್ಡ್ಸ್ಗಳು ಉಳಿಸಾಯ್ತಾವೆ. ಇದೇ ನಮ್ಮ ಹೊಸ ಅಧ್ಯಾಯ ಅಂತ ಅನಿಸುತ್ತೆ ಗುರು. ನಿಮ್ಮ ಪ್ರಕಾರ ನಿಮಗೆ ಅನಿಸೋ ಕಮೆಂಟ್ ಮಾಡಿ. ಹೊಸ ಅಧ್ಯಾಯ ಬರೀಬೇಕು ನಮ್ಮ RCB ತಂಡ ಅಂದರೆ ಗುರು. ಚೆನ್ನಾಗಿ ಪ್ಲೇಯಿಂಗ್ ಎಲ್ಲ ಆಡಿಸ್ಬೇಕು ನಮ್ಮ RCB ತಂಡ. ವಿಲ್ ಜಾಕ್ಸ್ನ ಮತ್ತು ಲೋಮ್ರಾವ್ನ ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆಲ್ ಇಳಿಸಬೇಕು. ಸಬ್ಸ್ಟಿಟ್ಯೂಷನ್ ಆಗಿ ಬೇರೆ ಆಟಗಾರ ಯಾರಿಗಾರು ಚಾನ್ಸ್ ಕೊಡಿ. ವಿಲ್ ಜಾಕ್ಸ್ ಅವ್ರನ್ನ ಡೈರೆಕ್ಟಾಗಿ ಇಳಿಸಬೇಕು ಅಂತ ಹೇಳ್ತೀನಿ ಗುರು. ನೀವು ಕಾನ್ಸಂಟ್ರೇಟ್ ಮಾಡಿ. ಜೈ RCB. ಚೇಂಜ್ ಮಾಡಿದರೆ ಪಕ್ಕ ಪ್ಲೇಯಿಂಗ್ ಲೆವೆಲ್. ಈ ಸರಿ ಕಪ್ ನಮ್ಮದೇ ಗುರು, ಹೊಡಿತೀವಿ.